ಮೃದಂಗವೇ ಅವರ ಹೃದಯ ಬಡಿತ. ಶ್ರೀ ತಿರುವಾರೂರ್ ಭಕ್ತವತ್ಸಲಂ. ಪದ್ಮಶ್ರೀ 2026. ತಿರುವಾರೂರು 18ನೇ ಶತಮಾನದಲ್ಲಿ ಕರ್ನಾಟಿಕ್ ಮ್ಯೂಸಿಕ್ನ ಸಂಗೀತ ಮಮ್ಮೂರ್ತಿ ಅಥವಾ ತ್ರಿಮೂರ್ತಿಯರ ಜನ್ಮಸ್ಥಳ. ನಾನು ಸಂಗೀತದ ವಾತಾವರಣದಲ್ಲೇ ಬೆಳೆದೆ. ನನ್ನ ತಾಯಿ ತಂಜಾವೂರಿನ ತಿರುವಾರೂರಿನಲ್ಲಿ ಒಬ್ರು ಮಹಾನ್ ಸಂಗೀತಗಾರ್ತಿ. 2.5 ವರ್ಷದವನಿದ್ದಾಗ ತಂದೆಯನ್ನು ತುಂಬಾ ಮಿಸ್ ಮಾಡಿಕೊಂಡೆ. ತಾಯಿ ಒಂದು ಪವಿತ್ರ ದೇವಾಲಯ ಎಂಬ ಹಳೆಯ ಮಾತು ನನಗೆ ಒಪ್ಪುತ್ತೆ. ನನ್ನ ತಾಯಿಗೆ 3 ಸಹೋದರರು. ಅವರನ್ನು ಕೂಡ ನನ್ನ ತಾಯಿಯೇ ಬೆಳೆಸಿದರು. ಸಣ್ಣ ಪುಟ್ಟ ಸಂಗೀತ ಕಚೇರಿ ನೀಡಿ ಸಲಹಿದರು. ದಿನ ಬೆಳಿಗ್ಗೆ ಯುವ ಭಕ್ತವತ್ಸಲಂ ತನ್ನ ತಾಯಿ ಆನಂದವಲ್ಲಿ ಪ್ರಾರ್ಥಿಸುತ್ತಾ ಭಕ್ತಿಗೀತೆಗಳನ್ನು ಹಾಡುತ್ತಿರುವ ಶಬ್ದಕ್ಕೆ ಎಚ್ಚರಗೊಳ್ಳುತ್ತಿದ್ದರು. ಮಗು ಮಂತ್ರಮುಗ್ಧಗೊಳ್ಳುತ್ತಿತ್ತು. ತಾಯಿ ಅವರಿಗೆ ಸಂಗೀತ ಕಲಿಸಲು ಪ್ರಾರಂಭಿಸಿದಳು. ಈ ಸಂಗೀತ ಜ್ಞಾನವು ಭಕ್ತವತ್ಸಲಂ ಅವರ ಜೀವನ ಪರ್ಯಂತದ ಪ್ರಯಾಣಕ್ಕೆ ಅಡಿಪಾಯವಾಯಿತು. ಬೇಗನೆ ಅವರು ಸ್ಥಳೀಯ ಸಂಗೀತ ಕಚೇರಿಗಳಲ್ಲಿ ಹಾಡಲು ತಾಯಿ ಮತ್ತು ಚಿಕ್ಕಪ್ಪನೊಂದಿಗೆ ಹೋಗುತ್ತಿದ್ದರು. ನನ್ನ ಮಾವ ತಿರುವಾರೂರು ಕೃಷ್ಣಮೂರ್ತಿ. ನಾನು ಅವರನ್ನು ಮೃದಂಗ ಕಲಿಸಲು ಒತ್ತಾಯಿಸುತ್ತಿದ್ದೆ. ಅಮ್ಮ ನನಗೆ ಕಲಿಸಲು ಬಯಸಿದ್ದರು. ಆದರೆ ಸಂಗೀತಗಾರರಿಗೆ ನಿಯಮಿತ ಆದಾಯವಿಲ್ಲ. ಹಾಗಾಗಿ ಅವರು ಸುಮ್ಮನಿದ್ದರು. ಅವರಿಗಿದ್ದ ಸಮಸ್ಯೆಗಳನ್ನು ನಾನು ಎದುರಿಸುವುದು ಅವರಿಗೆ ಇಷ್ಟವಿರಲಿಲ್ಲ. ಆಗ ಚೆನ್ನೈ ಸಂಗೀತದ ಕೇಂದ್ರ ಬಿಂದುವಾಗಿತ್ತು. ಅಲ್ಲಿ ಮಹಾನ್ ವಿದ್ವಾನ್ಗಳು ವಲಸೆ ಬರುತ್ತಿದ್ದರು. ನಾನು ಮದ್ರಾಸ್ಗೆ ಬಂದಾಗ ಯಾರ ಪರಿಚಯವೂ ಇರಲಿಲ್ಲ, ಯಾರ ಬೆಂಬಲವೂ ಇರಲಿಲ್ಲ. ತಾಯಿ ನನ್ನೊಂದಿಗೆ ಮದ್ರಾಸ್ಗೆ ಬರಲು ಹಿಂಜರಿಯುತ್ತಿದ್ದರು. ಒಂದು ಸಣ್ಣ ಕೋಣೆಯನ್ನ ಬಾಡಿಗೆಗೆ ಪಡೆದೆ. ನನ್ನ ತಾಯಿ ಬಳಿ ವಿನಂತಿಸಿ ಅವರನ್ನ ಮದ್ರಾಸ್ಗೆ ಬರಮಾಡಿಕೊಂಡೆ. ತಾಯಿ ನನಗಾಗಿ ಮಾಡಿದ ತ್ಯಾಗವನ್ನ ಊಹಿಸಲು ಸಾಧ್ಯವಿಲ್ಲ. ನನಗಾಗಿ ಸಣ್ಣ ಕೋಣೆಯಲ್ಲಿ ತಮ್ಮನ್ನು ತಾವು ಹೊಂದಿಸಿಕೊಂಡರು. ನಮ್ಮ ಕಾಲೋನಿಯ ಅಕ್ಕಪಕ್ಕದಲ್ಲಿ ಹಲವಾರು ಮನೆಗಳಿದ್ದು ನಾವು ನೆರೆಹೊರೆಯವರಿಗೆ ತೊಂದರೆ ಕೊಡಲು ಬಯಸಲಿಲ್ಲ. ದೊಡ್ಡ ಪರದೆಗಳಿಂದ ಕಿಟಕಿಗಳನ್ನು ಸೌಂಡ್ ಪ್ರೂಫ್ ಮಾಡಿಕೊಂಡು ಮೃದಂಗವನ್ನು ಅಭ್ಯಾಸ ಮಾಡುತ್ತಿದ್ದೆ. ಸುಮಾರು 10 ವರ್ಷಗಳ ಕಾಲ ಹೀಗೆ ಮಾಡಿದೆ. ಒಮ್ಮೆ ಅವರು ವೈಟ್ ಹೌಸ್ನ ಪ್ರದರ್ಶನದಲ್ಲಿ ಪ್ರಸಿದ್ಧ ML ವಸಂತಕುಮಾರಿ ಅವರೊಂದಿಗೆ ಇದ್ದಾಗ ಆಯೋಜಕರು ಅವರ ಹಣೆಯ ಮೇಲೆ ಸಾಂಪ್ರದಾಯಿಕ ವಿಭೂತಿ ಅಥವಾ ಭಸ್ಮ ಹಾಕಿಕೊಳ್ಳದಂತೆ ವಿನಂತಿಸಿದರು. ಭಕ್ತವತ್ಸಲಂ ಅದನ್ನು ನಿರಾಕರಿಸಿದರು. ಅದು ನಮ್ಮ ಹೆಗ್ಗುರುತು ಅಂತ ಹೇಳಿ ಹೆಮ್ಮೆಯಿಂದ ಪ್ರದರ್ಶನ ನೀಡಿದರು. 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಒಂದು ಪ್ರದರ್ಶನವಾಯಿತು. ನಂತರ ದಿವಂಗತ ಪ್ರತಿಭೆ ಮ್ಯಾಂಡೋಲಿನ್ ಶ್ರೀನಿವಾಸ್ ಅವರೊಂದಿಗೆ ವಿಶ್ವ ಪ್ರವಾಸ ಕೈಗೊಂಡರು. ನಂತರ ಭಕ್ತವತ್ಸಲಂ ದೇಶದಾದ್ಯಂತ ಪ್ರಮುಖ ನಾಯಕರೊಂದಿಗೆ ಸಂಗೀತದ ವೇದಿಕೆ ಹಂಚಿಕೊಂಡರು. ಸಂಗೀತದ ನಾವೀನ್ಯಕಾರರಾಗಿ ಅವರು ಹಿಂದೆಂದೂ ಯಾರೂ ಮಾಡಿರದ ವಿಶಿಷ್ಟವಾದ ದೊಡ್ಡ ಪ್ರಮಾಣದ ತಾಳವಾದ್ಯ ಮೇಳಗಳನ್ನು ಪರಿಕಲ್ಪನೆ ಮಾಡಿದ್ದಾರೆ. ಅವರು ತಮ್ಮ ಲಯಮಧುರ ಸಂಗೀತ ಶಾಲೆಯ ಮೂಲಕ 1000ಕ್ಕೂ ಹೆಚ್ಚು ಶಿಷ್ಯರಿಗೆ ಸಹಾಯ ಮಾಡಿ ತರಬೇತಿ ನೀಡಿದ್ದಾರೆ. ಕಲಿಯಲು ಯೋಗ್ಯವಾದ ವಿಷಯಗಳನ್ನು ಸಂಪೂರ್ಣ ಕಲಿಯಿರಿ. ಕಲಿತ ನಂತರ ಆ ತತ್ವಗಳ ಪ್ರಕಾರ ಜೀವಿಸಿರಿ. ಸಂಗೀತವೇ ನನ್ನ ಉಸಿರು. ನನ್ನ ಮುಂದಿನ ಜನ್ಮದಲ್ಲೂ ಮೃದಂಗವನ್ನು ನುಡಿಸಬೇಕೆನ್ನೋದೇ ನನ್ನ ಆಸೆ. ಶ್ರೀ ತಿರುವಾರೂರ್ ಭಕ್ತವತ್ಸಲಂ. ಪದ್ಮಶ್ರೀ 2026.